ಹೆಲೋ ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡುವ ಮೊದಲನೆಯ ಪ್ರಶ್ನೆಯನ್ನು ನೋಡಿ. ಇತ್ತೀಚೆಗೆ ಯಾವ ಕ್ರೀಡಾಪಟು ಬ್ರೆಜಿಲ್ ದೇಶಕ್ಕೆ ವಿಂಟರ್ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಮೊಟ್ಟಮೊದಲ ಪದಕವನ್ನು ಗೆದ್ದುಕೊಟ್ಟು ಇತಿಹಾಸವನ್ನು ನಿರ್ಮಿಸಿದ್ದಾರೆ? ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇದರ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಲೂಕಾಸ್ ಪಿನೆರೋ ಬ್ರಾಥೆನ್ ಅವರು 2026 ಸಾಲಿನಲ್ಲಿ ನಡೆದ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಮೊಟ್ಟಮೊದಲ ಬಾರಿಗೆ ಯಾವ ದೇಶಕ್ಕೆ? ಬ್ರೆಜಿಲ್ ದೇಶಕ್ಕೆ ಪದಕವನ್ನು ತರುವ ಮೂಲಕ ಇತಿಹಾಸವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಸೊ ಹೆಸರು ನೆನಪಿಟ್ಟುಕೊಳ್ಳಿ, ಲೂಕಾಸ್ ಪಿನೆರೋ ಬ್ರಾಥೆನ್ ಆಗಿರುತ್ತಾರೆ. ಸೊ ಇಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡುವ. ಇಲ್ಲಿ ಆಲ್ಪೈನ್ ಸ್ಕೀಯರ್ ವಿಭಾಗದಲ್ಲಿ ಲೂಕಾಸ್ ಪಿನೆರೋ ಬ್ರಾಥೆನ್ ಅವರು 2026 ಸಾಲಿನ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಗೆಲ್ಲುವ ಮೂಲಕ ಮೊದಲ ಪದಕ ಗೆದ್ದು ದಾಖಲೆಯನ್ನು ಇಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಇವರು ಲೂಕಾಸ್ ಅವರ ಬಗ್ಗೆ ಮಾಹಿತಿಯನ್ನು ನೋಡುವ. ಇವರು ಮೊದಲು ನಾರ್ವೆ ದೇಶವನ್ನು ಪ್ರತಿನಿಧಿಸುತ್ತಿದ್ದರು. ಆದರೆ ಕೆಲವು ವಿವಾದಗಳ ನಂತರ ತಮ್ಮ ತಾಯ್ನಾಡಾದ ಬ್ರೆಜಿಲ್ ಪರವಾಗಿ ಈಗ ಆಡುತ್ತಿದ್ದಾರೆ. ಸೊ ಇಲ್ಲಿ 2026 ಸಾಲಿನಲ್ಲಿ ಇವರು ಪದಕವನ್ನು ಗೆಲ್ಲುವ ಮೂಲಕ ಬ್ರೆಜಿಲ್ ದೇಶಕ್ಕೆ ಮೊದಲ ಪದಕವನ್ನು ಗೆದ್ದಿರುತ್ತಾರೆ ವಿಂಟರ್ ಒಲಿಂಪಿಕ್ಸ್ ಹಿಸ್ಟ್ರಿಯಲ್ಲಿ. ಸೊ ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ವಿಂಟರ್ ಒಲಿಂಪಿಕ್ಸ್ 2026 ಸಾಲಿನ ವಿಂಟರ್ ಒಲಿಂಪಿಕ್ಸ್ನ ಬಗ್ಗೆ ಮಾಹಿತಿ. ಇದನ್ನು ಎಲ್ಲಿ ನಡೆಸಲಾಗುತ್ತದೆ ಅಂದರೆ ಇಟಲಿಯ ಮಿಲಾನ್ ಮತ್ತು ಕೋರ್ಟಿನಾ ನಗರಗಳಲ್ಲಿ 2026 ಸಾಲಿನ ವಿಂಟರ್ ಒಲಿಂಪಿಕ್ಸ್ ಅನ್ನು ನಡೆಸಲಾಗುತ್ತಿದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ ಎಕ್ಸಾಮ್ಸ್ ದೃಷ್ಟಿಯಿಂದ. ಮುಂದಿನ ಪ್ರಶ್ನೆಯನ್ನು ನೋಡುವ. ನವದೆಹಲಿಯ ಐತಿಹಾಸಿಕ ನಾರ್ತ್ ಮತ್ತು ಸೌತ್ ಬ್ಲಾಕ್ ಕಟ್ಟಡಗಳನ್ನು ವಿಶ್ವದ ಅತಿ ದೊಡ್ಡ ಸಂಗ್ರಹಾಲಯವನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಈ ಮ್ಯೂಸಿಯಂಗೆ ನೀಡಲಾಗಿರುವ ಹೆಸರೇನಾಗಿರುತ್ತದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಯುಗೇನ್ ಭಾರತ್ ನ್ಯಾಷನಲ್ ಮ್ಯೂಸಿಯಂ ಎಂದು ಇದಕ್ಕೆ ಹೆಸರಿಡಲಾಗಿದೆ, ಈ ಮ್ಯೂಸಿಯಂಗೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ನಾವು ನೋಡುವ. ಭಾರತ ಸರ್ಕಾರ ನವದೆಹಲಿಯ ರೈಸಿನಾ ಹಿಲ್ಸ್ನಲ್ಲಿರುವ ನಾರ್ತ್ ಮತ್ತು ಸೌತ್ ಬ್ಲಾಕ್ ಕಟ್ಟಡಗಳನ್ನು ಈಗ ಬೃಹತ್ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನಾಗಿ ಮಾರ್ಪಡಿಸಲಾಗುತ್ತದೆ. ಸೊ ಇದಕ್ಕೆ ಯುಗೇನ್ ಭಾರತ್ ರಾಷ್ಟ್ರೀಯ ಮ್ಯೂಸಿಯಂ ಎಂದು ಹೆಸರಿಡಲಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ. ಹಾಗೆಯೇ ಇದರಲ್ಲಿ ಇದೊಂದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಈ ಮ್ಯೂಸಿಯಂ ಪೂರ್ಣಗೊಂಡ ನಂತರ ಅಥವಾ ಈಗ ಕಾರ್ಯನಿರ್ವಹಿಸುತ್ತಿದೆ, ಈಗ ಕಾರ್ಯವನ್ನು ಮಾಡಲಾಗುತ್ತಿದೆ ಈ ಮ್ಯೂಸಿಯಂನಲ್ಲಿ. ಈ ಕಾರ್ಯಗಳು ಪೂರ್ಣಗೊಂಡ ನಂತರ ಇದು ವಿಶ್ವದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಎಂಬ ಹೆಗ್ಗಳಿಕೆ ಕೂಡ ಪಾತ್ರವಾಗಲಿದೆ. ಯಾಕೆಂದರೆ ಇದು ಸುಮಾರು 1.17 ಲಕ್ಷ ಚದರ ಮೀಟರ್ ವಿಸ್ತೀರ್ಣವನ್ನು ಹೊಂದಿರಲಿದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಇದಾಗಿದೆ. ಇಲ್ಲಿ ಈ ಮ್ಯೂಸಿಯಂನಲ್ಲಿ ಏನಿರಲಿರುತ್ತದೆ ಅಂದರೆ ಈ ಮ್ಯೂಸಿಯಂನಲ್ಲಿ ಭಾರತದ 500 ವರ್ಷಗಳ ಸುದೀರ್ಘ ಇತಿಹಾಸವು ಪ್ರದರ್ಶಿಸಲಾಗುತ್ತದೆ. ಹಾಗೆಯೇ ಪ್ರಾಚೀನ ಭಾರತದಿಂದ ಹಿಡಿದು ಆಧುನಿಕ ಭಾರತದವರೆಗಿನ ವಿವಿಧ ಘಟ್ಟಗಳನ್ನು ವಿವರಿಸುವ 8 ಭಾಗಗಳನ್ನು ಅಥವಾ ವಿಭಾಗಗಳನ್ನು ಅಥವಾ ಝೋನ್ಸ್ಗಳನ್ನು ಇಲ್ಲಿ ಇರಲಿರುತ್ತದೆ. ಹಾಗೆಯೇ ಸಿಂಧೂ ನಾಗರಿಕತೆ, ವೇದಗಳ ಕಾಲ, ಮೌರ್ಯ, ಗುಪ್ತ, ಚೋಳ ಮತ್ತು ಮೊಘಲ್ ಸಾಮ್ರಾಜ್ಯಗಳು ಹಾಗೂ ಬ್ರಿಟಿಷ್ ಆಳ್ವಿಕೆ ಮತ್ತು ಸ್ವತಂತ್ರ ಸಂಗ್ರಾಮದ ಸಂಪೂರ್ಣ ಮಾಹಿತಿ ಈ ಒಂದು ಮ್ಯೂಸಿಯಂನಲ್ಲಿ ಸಿಗಲಿರುತ್ತದೆ. ಸೊ ಇಲ್ಲಿ ಆಗ ತಿಳಿಸಿದಂತೆ ಈ ಮ್ಯೂಸಿಯಂನ ಹೆಸರು ಯುಗೇನ್ ಭಾರತ್ ರಾಷ್ಟ್ರೀಯ ಮ್ಯೂಸಿಯಂ ಆಗಿರುತ್ತದೆ. ಸೊ ಇಲ್ಲಿ ಈ ಮ್ಯೂಸಿಯಂನ ಹೆಸರಿನ ಅರ್ಥ ಏನೆಂದರೆ ಯುಗಾಂತರಗಳ ಭಾರತ ಎಂದರ್ಥವಾಗಿರುತ್ತದೆ. ಸೊ ಇಲ್ಲಿ ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂನ ಹೆಸರನ್ನು ನೆನಪಿಟ್ಟುಕೊಳ್ಳಿ, ಲೂವ್ರೆ ಮ್ಯೂಸಿಯಂ ಆಗಿರುತ್ತದೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇದು ಫ್ರಾನ್ಸ್ನಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಯಾವ ಭಾಷೆಯ ಲಿಪಿಯಾದ ಓಲ್ಡ್ ಚಿಕ್ಕಿ ಲಿಪಿಯ 100ನೇ ವರ್ಷದ ಸಂಭ್ರಮಾಚರಣೆಗೆ ಚಾಲನೆ ನೀಡಿದ್ದಾರೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಸ್ಯಾಂತಲಿ ಭಾಷೆ. ಸ್ಯಾಂತಲಿ ಭಾಷೆಯ ಲಿಪಿಯಾದ ಓಲ್ಡ್ ಚಿಕ್ಕಿ ಲಿಪಿಗೆ 100ನೇ ವರ್ಷದ ಸಂಭ್ರಮಾಚರಣೆಗೆ ದ್ರೌಪದಿ ಮುರ್ಮು ಅವರು ಚಾಲನೆಯನ್ನು ನೀಡಿರುತ್ತಾರೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಇಲ್ಲಿ ಸ್ಯಾಂತಲಿ ಭಾಷೆಯ ಲಿಪಿಯಾದ ಓಲ್ಡ್ ಚಿಕ್ಕಿ ಅಸ್ತಿತ್ವಕ್ಕೆ ಬಂದು 100 ವರ್ಷಗಳು ಪೂರ್ಣಗೊಳಿಸುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ದ್ರೌಪದಿ ಮುರ್ಮು ಅವರು ಶತಮಾನೋತ್ಸವ ಆಚರಣೆಗೆ ಚಾಲನೆಯನ್ನು ನೀಡಿರುತ್ತಾರೆ. ಸೊ ಇಲ್ಲಿ ಮೇಯ್ನ್ ಆಗಿ ಓಲ್ಡ್ ಚಿಕ್ಕಿ ಲಿಪಿ ಅಂದರೆ ಇದರ ಇತಿಹಾಸವನ್ನು ನೋಡುವ. ಇದು 1925ರಲ್ಲಿ ಪಂಡಿತ್ ರಘುನಾಥ್ ಮುರ್ಮು ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಥವಾ ಸೃಷ್ಟಿಕರ್ತರು ಆಗಿರುತ್ತಾರೆ. ಈ ಒಂದು ಲಿಪಿಯ ಹೆಸರು ಓಲ್ಡ್ ಚಿಕ್ಕಿ ಲಿಪಿ ಆಗಿರುತ್ತದೆ. ಇವರ ಹೆಸರು ಪಂಡಿತ್ ರಘುನಾಥ್ ಮುರ್ಮು ಆಗಿರುತ್ತಾರೆ. ಇವರನ್ನು ಗುರು ಗೋಂಕೆ ಎಂದು ಕೂಡ ಕರೆಯಲಾಗುತ್ತಿತ್ತು. ಇಲ್ಲಿ ಸ್ಯಾಂತಲಿ ಭಾಷೆಯ ಮಹತ್ವ ಏನಾಗಿರುತ್ತದೆ ಅಂದರೆ ಇದು ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸ್ಥಾನ ಪಡೆದ ಪ್ರಮುಖ ಬುಡಕಟ್ಟು ಭಾಷೆಗಳಲ್ಲಿ ಸ್ಯಾಂತಲಿ ಕೂಡ ಒಂದಾಗಿರುತ್ತದೆ. ಇಲ್ಲಿ 2003ರ 92ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಸ್ಯಾಂತಲಿ ಭಾಷೆಯನ್ನು 8ನೇ ಅನುಸೂಚಿಗೆ ಸೇರಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ.
ಇತ್ತೀಚೆಗೆ 39ನೇ ಸಾಲಿನ ಆಫ್ರಿಕನ್ ಯೂನಿಯನ್ ಶೃಂಗಸಭೆಯು ಎಲ್ಲಿ ಜರುಗಿತು ಮತ್ತು ಈ ಬಾರಿ ಅದು ಎದುರಿಸುತ್ತಿರುವ ಮುಖ್ಯ ಸವಾಲು ಯಾವುದು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಅಡಿಸ್ ಅಬಾಬಾದಲ್ಲಿ 32ನೇ ಸಾಲಿನ ಆಫ್ರಿಕನ್ ಯೂನಿಯನ್ ಶೃಂಗಸಭೆ ನಡೆಯಿತು. ಇಲ್ಲಿ ಯುವಜನತೆಯ ನ್ಯಾಯಸಮ್ಮತತೆಯ ಬಿಕ್ಕಟ್ಟು ಎನ್ನುವ ಒಂದು ಸವಾಲನ್ನು ಎದುರಿಸುತ್ತಿದೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಆಫ್ರಿಕನ್ ಯೂನಿಯನ್ 39ನೇ ಸಾಲಿನ ಶೃಂಗಸಭೆಯು ಇಥಿಯೋಪಿಯಾದ ಅಡಿಸ್ ಅಬಾಬಾದಲ್ಲಿ ನಡೆಯುತ್ತಿದೆ. ಇಲ್ಲಿ ಈ ಬಾರಿಯ ಒಕ್ಕೂಟ ಯುವಜನತೆಯಿಂದ ತೀವ್ರ ಖಂಡನೆಗೆ ಒಳಗಾಗಿರುತ್ತದೆ ಮತ್ತು ವಿಶ್ವಾಸಾರ್ಹತೆಯ ಬಿಕ್ಕಟ್ಟು ಎದುರಿಸುತ್ತಿದೆ. ಸೊ ಇದಕ್ಕೆ ಕಾರಣಗಳು ಏನೆಂದರೆ, ಮೊದಲನೇದಾಗಿ ಸರ್ಕಾರದಲ್ಲಿ ವಯಸ್ಸಾದ ನಾಯಕತ್ವ ಇರುವುದು ಇದಕ್ಕೆ ಕಾರಣ ಆಗಿದೆ. ಹಾಗೆ ನಿರುದ್ಯೋಗ ಮತ್ತು ಬಡತನ ಆಗಿರುತ್ತದೆ ಹಾಗೂ ಚುನಾವಣಾ ಅಕ್ರಮಗಳು ಕೂಡ ಆಗಿದೆ. ಇತ್ತೀಚೆಗೆ ಉಗಾಂಡ ಸೇರಿದಂತೆ ಹಲವು ಆಫ್ರಿಕನ್ ದೇಶಗಳಲ್ಲಿ ನಡೆದ ಚುನಾವಣೆಗಳಲ್ಲಿ ಇಂಟರ್ನೆಟ್ ಸ್ಥಗಿತ ಮತ್ತು ವಿರೋಧ ಪಕ್ಷಗಳ ದಮನ ನಡೆದಿದ್ದವು. ಆಫ್ರಿಕನ್ ಯೂನಿಯನ್ ಮೌನ ವಹಿಸಿರುವುದು ಯುವಜನರ ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಶೃಂಗಸಭೆಯ ಬಗ್ಗೆ ಮಾಹಿತಿಯನ್ನು ನೋಡುವ. ಆಫ್ರಿಕನ್ ಯೂನಿಯನ್ ಶೃಂಗಸಭೆಯ ಮೇನ್ ಥೀಮ್ ಏನಾಗಿರುತ್ತದೆ ಅಂದರೆ, ಇದು ನೀರು ಮತ್ತು ನೈರ್ಮಲ್ಯ ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ಸೊ ಇದರೊಂದಿಗೆ ಹವಾಮಾನ ಬದಲಾವಣೆ ಮತ್ತು ಸುಡಾನ್, ಕಾಂಗೋ ದೇಶಗಳಲ್ಲಿನ ಅಸ್ಥಿರತೆಯ ಬಗ್ಗೆ ಚರ್ಚಿಸಲಾಗುತ್ತಿದೆ ಈ ಶೃಂಗಸಭೆಯಲ್ಲಿ. ಇಲ್ಲಿ ಈ ಶೃಂಗಸಭೆಯ ಜಾಗತಿಕ ನಿಲುವಿನ ಬಗ್ಗೆ ಮಾಹಿತಿ ನೋಡುವುದಾದರೆ, AU ಕಮಿಷನ್ ಅಧ್ಯಕ್ಷ ಮೊಹಮ್ಮದ್ ಅಲಿ ಯೂಸುಫ್ ಅವರು ಪ್ಯಾಲೆಸ್ತೀನಿಯನ್ನರ ಮೇಲಿನ ಹಿಂಸಾಚಾರ ನಿಲ್ಲಿಸುವಂತೆ ಜಾಗತಿಕವಾಗಿ ಕರೆಯನ್ನು ನೀಡಿದ್ದಾರೆ. ಸೊ ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಇಲ್ಲಿ. ಆಫ್ರಿಕನ್ ಯೂನಿಯನ್ ಇದರ ಬಗ್ಗೆ ಮಾಹಿತಿ. ಆಫ್ರಿಕನ್ ಯೂನಿಯನ್ ಸ್ಥಾಪನೆಯನ್ನು 2002ರಲ್ಲಿ ಸ್ಥಾಪಿಸಲಾಗಿರುತ್ತದೆ. ಇದಕ್ಕೆ ಮೊದಲು ಇದ್ದ ಹೆಸರು ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಎಂದು ಹೆಸರಿಸಲಾಗಿತ್ತು. ಸೊ ಇದರ ಕೇಂದ್ರ ಕಚೇರಿ ಮೇಲೆ ತಿಳಿಸಿದಂತೆ ಇಥಿಯೋಪಿಯಾದ ಅಡಿಸ್ ಅಬಾಬಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಆಫ್ರಿಕನ್ ಯೂನಿಯನ್ ಇದ್ದು ಇದರಲ್ಲಿ ಪ್ರಸ್ತುತ ಆಫ್ರಿಕಾ ಖಂಡದ 55 ದೇಶಗಳು ಸದಸ್ಯರಾಗಿದ್ದಾರೆ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಭಾರತದ ಯಾವ ವೈದ್ಯಕೀಯ ಸಂಸ್ಥೆಯು ಅಂಟಾರ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರದ ವಿಜ್ಞಾನಿಯೊಬ್ಬರಿಗೆ ದೆಹಲಿಯಿಂದಲೇ ರಿಮೋಟ್ ಅಲ್ಟ್ರಾಸೌಂಡ್ ಮಾಡುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ? ಉತ್ತರ ಆಪ್ಷನ್ ಬಿ ಏಮ್ಸ್ ಸಂಸ್ಥೆಯಾಗಿರುತ್ತದೆ. ಏಮ್ಸ್ ಸಂಸ್ಥೆಯು ಈ ಒಂದು ಸಾಧನೆಯನ್ನು ಇಲ್ಲಿ ಮಾಡಿದೆ. ಇದರ ಬಗ್ಗೆ ಮಾಹಿತಿಯು ಅಖಿಲ ಭಾರತ ಆಯುರ್ವಿಜ್ಞಾನ ಸಂಸ್ಥೆ ಏಮ್ಸ್ ದೆಹಲಿಯ ವೈದ್ಯರು ಸುಮಾರು 12,000 ಕಿಲೋಮೀಟರ್ ದೂರದಲ್ಲಿರುವ ಅಟ್ಲಾಂಟಿಕಾದಲ್ಲಿರುವ ಭಾರತದ ಕೇಂದ್ರವಾದ ಭಾರತೀಯ ಸಂಶೋಧನಾ ಕೇಂದ್ರದಲ್ಲಿದ್ದ ವಿಜ್ಞಾನಿಯೊಬ್ಬರಿಗೆ ಯಶಸ್ವಿಯಾಗಿ ರಿಮೋಟ್ ಅಲ್ಟ್ರಾಸೌಂಡ್ ತಪಾಸಣೆಯನ್ನು ನಡೆಸಿರುತ್ತಾರೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇಲ್ಲಿ ಯಾವ ರೀತಿ ಈ ಒಂದು ಸಾಧನೆಯನ್ನು ಮಾಡಲಾಯಿತು ಅಂದರೆ, ಅಥವಾ ಇದನ್ನು ಯಾವ ರೀತಿ ಮಾಡಲಾಯಿತು ಅಂದರೆ, ಟೆಲಿರೋಬೋಟಿಕ್ಸ್ ತಂತ್ರಜ್ಞಾನದ ಮೂಲಕ ದೆಹಲಿಯ ಏಮ್ಸ್ನಲ್ಲಿ ಕುಳಿತ ವೈದ್ಯರು ರೋಬೋಟಿಕ್ ಕೈಯನ್ನು ನಿಯಂತ್ರಿಸುವ ಮೂಲಕ ಅಟ್ಲಾಂಟಿಕಾದಲ್ಲಿರುವ ರೋಗಿಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅನ್ನು ಮಾಡಿದರು. ಹಾಗೆಯೇ ಹೈಸ್ಪೀಡ್ ಸ್ಯಾಟಲೈಟ್ ಮೂಲಕ ಇದನ್ನು ಕೂಡ ಮಾಡಲಾಯಿತು. ಇಸ್ರೋ ಒದಗಿಸಿರುವ ಅತ್ಯಾಧುನಿಕ ಉಪಗ್ರಹ ಸಂಪರ್ಕದ ಮೂಲಕ ಈ ಪ್ರಕ್ರಿಯೆಯನ್ನು ನೈಜ ಸಮಯದಲ್ಲಿ ನಿರ್ವಹಿಸಲಾಯಿತು. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಭಾರತದ ಅಂಟಾರ್ಟಿಕಾ ಕೇಂದ್ರಗಳನ್ನು ನೋಡುವ. ಪ್ರಸ್ತುತ ಭಾರತವು ಅಂಟಾರ್ಟಿಕಾದಲ್ಲಿ ಮೈತ್ರಿ ಮತ್ತು ಭಾರತಿ ಎಂಬ 2 ಸಕ್ರಿಯ ಸಂಶೋಧನಾ ಕೇಂದ್ರಗಳನ್ನು ಹೊಂದಿದೆ. ದಕ್ಷಿಣ ಗಂಗೋತ್ರಿ ಎನ್ನುವ ಒಂದು ಕೇಂದ್ರ ಕೂಡ ಇತ್ತು, ಆದರೆ ಇದು ಈಗ ಬಳಕೆಯಲ್ಲಿಲ್ಲ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಸದ್ಗುರು ಜಗ್ಗಿ ವಾಸುದೇವ್ ಅವರು ಭಾರತದ ಸಾಂಸ್ಕೃತಿಕ ಮತ್ತು ಪರಂಪರೆಯನ್ನು ಎತ್ತಿ ಹಿಡಿಯುವವರು ಗೌರವಿಸಲು ಯಾವ ಹೊಸ ಪ್ರಶಸ್ತಿಯನ್ನು ಪ್ರಾರಂಭಿಸಿದ್ದಾರೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಭವ್ಯ ಭಾರತ ಭೂಷಣ ಎನ್ನುವ ಪ್ರಶಸ್ತಿಯನ್ನು ಪ್ರಾರಂಭಿಸಿರುತ್ತಾರೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಇಲ್ಲಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವ್ ಅವರು ಭವ್ಯ ಭಾರತ ಭೂಷಣ ಎಂಬ ಹೊಸ ಪ್ರಶಸ್ತಿಯನ್ನು ಘೋಷಿಸಿರುತ್ತಾರೆ. ಸೊ ಇಲ್ಲಿ ಇದು ಭಾರತದ ಅಮೂಲ್ಯವಾದ ಸಾಂಸ್ಕೃತಿಕ ಪರಂಪರೆ, ಕಲೆ ಮತ್ತು ಆಧ್ಯಾತ್ಮಿಕತೆಯನ್ನು ಸಂರಕ್ಷಿಸುವಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ವ್ಯಕ್ತಿಗಳನ್ನು ಗುರುತಿಸುವ ಸಲುವಾಗಿ ಇದನ್ನು ಸ್ಥಾಪಿಸಲಾಗಿದೆ. ಸೊ ಇಲ್ಲಿ ಈ ಭವ್ಯ ಭಾರತ ಭೂಷಣ ಪ್ರಶಸ್ತಿಯನ್ನು. ಸೊ ಇದರ ಬಗ್ಗೆ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಇಶಾ ಫೌಂಡೇಶನ್ ಈ ರೀತಿಯೇ ಸೇವ್ ಸಾಯಿಲ್ ಮತ್ತು ಕಾವೇರಿ ಕೂಗು ಅಂತಹ ಜಾಗತಿಕ ಅಭಿಯಾನವನ್ನು ಕೂಡ ಪ್ರಾರಂಭಿಸಿದ್ದಾರೆ ಈ ಹಿಂದೆ. ಈ ಹೊಸ ಪ್ರಶಸ್ತಿ ಸಾಂಸ್ಕೃತಿಕ ರಕ್ಷಣೆಯ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಡುವ ನಿರೀಕ್ಷೆ ಇದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಹೆಸರು ನೆನಪಿಟ್ಟುಕೊಳ್ಳಿ, ಭವ್ಯ ಭಾರತ ಭೂಷಣ ಆಗಿರುತ್ತದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ ಅವರು ಇದನ್ನು ಘೋಷಿಸಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. T20 ಕ್ರಿಕೆಟ್ ಇತಿಹಾಸದಲ್ಲಿ 700 ವಿಕೆಟ್ಗಳ ಮೈಲಿಗಲ್ಲನ್ನು ತಲುಪಿದ ವಿಶ್ವದ ಮೊಟ್ಟಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು?
ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ರಶೀದ್ ಖಾನ್ ಅವರು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅಫ್ಘಾನಿಸ್ತಾನ ತಂಡದ ಪರವಾಗಿ ಆಡುವ ರಶೀದ್ ಖಾನ್ ಅವರು ಸ್ಪಿನ್ನರ್ ಆಗಿರುತ್ತಾರೆ. ಇವರು 700 ವಿಕೆಟ್ಗಳ ಮೈಲಿಗಲ್ಲನ್ನು ತಲುಪುವ ಮೂಲಕ ವಿಶ್ವದ ಮೊಟ್ಟಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೆನಪಿಟ್ಟುಕೊಳ್ಳಿ, ಹೆಸರು ರಶೀದ್ ಖಾನ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಭಾರತದ ಶೌರ್ಯ ಪ್ರಶಸ್ತಿ ವಿಜೇತರ ವೀರಗಾಥೆಗಳನ್ನು ಕಲೆ ಮತ್ತು ಸಾಹಿತ್ಯದ ಮೂಲಕ ಪ್ರದರ್ಶಿಸಿದ್ದಕ್ಕಾಗಿ ಇತ್ತೀಚೆಗೆ ವೀರಗಾಥಾ 5.0 ಯೋಜನೆಯಡಿ ಸೂಪರ್ 100 ಗೌರವಕ್ಕೆ ಪಾತ್ರರಾದವರು ಯಾರು? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಆಯೇಷಾ ಕರೀಂ ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವೀರಗಾಥೆಗಳನ್ನು ಕಲೆ ಮತ್ತು ಸಾಹಿತ್ಯದ ಮೂಲಕ ಪ್ರದರ್ಶಿಸಿದ್ದಕ್ಕಾಗಿ ವೀರಗಾಥಾ 5.0 ಯೋಜನೆಯಡಿ ಸೂಪರ್ 100 ಗೌರವಕ್ಕೆ ಪಾತ್ರರಾಗಿದ್ದಾರೆ. ಹೆಸರು ನೆನಪಿಟ್ಟುಕೊಳ್ಳಿ, ಆಯೇಷಾ ಕರೀಂ ಆಗಿರುತ್ತಾರೆ. ಸೊ ಇಲ್ಲಿ ಈ ಯೋಜನೆ ಏನು ಅಂದರೆ, ಇದು ಶಾಲಾ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮವನ್ನು ಮೂಡಿಸಲು ಮತ್ತು ಭಾರತದ ರಕ್ಷಣಾ ಪಡೆಗಳ ಶೌರ್ಯವನ್ನು ಪರಿಚಯಿಸಲು ಹಮ್ಮಿಕೊಳ್ಳಲಾಗುವ ಕಾರ್ಯಕ್ರಮ ಅಥವಾ ಯೋಜನೆ ಇದಾಗಿದೆ. ಸೊ ಇಲ್ಲಿ ಈ ವೀರಗಾಥಾ ಯೋಜನೆಯ ಬಗ್ಗೆ ಮಾಹಿತಿ. ಇಲ್ಲಿ ಈ ಯೋಜನೆ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಜಂಟಿ ಉಪಕ್ರಮವಾಗಿರುತ್ತದೆ. ಇದನ್ನು 2021ರಲ್ಲಿ ಪ್ರಾರಂಭಿಸಲಾಯಿತು. ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಇದನ್ನು ಪ್ರಾರಂಭಿಸಲಾಗಿರುತ್ತದೆ ಅಥವಾ ಅಂಗವಾಗಿ ಪ್ರಾರಂಭಿಸಲಾಯಿತು. ಮೇಲೆ ತಿಳಿಸಿದಂತೆಯೇ ಇದು ವಿದ್ಯಾರ್ಥಿಗಳು ಭಾರತೀಯ ಸೈನಿಕ ಸಾಹಸಗಳ ಬಗ್ಗೆ ಕವನ, ಪ್ರಬಂಧ, ಚಿತ್ರಕಲೆ ಅಥವಾ ವಿಡಿಯೋಗಳ ಮೂಲಕ ತಮ್ಮ ಅಭಿವ್ಯಕ್ತಿಯನ್ನು ಪ್ರದರ್ಶಿಸಬೇಕಾಗುತ್ತದೆ. ಸೊ ಇಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ, ಪ್ರಶಸ್ತಿ ಪತ್ರ ಮತ್ತು ಗಣರಾಜ್ಯೋತ್ಸವದ ಪರೇಡ್ ವೀಕ್ಷಿಸಲು ವಿಶೇಷ ಆಹ್ವಾನವನ್ನು ನೀಡಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ನಾಯಕ ಯಾರು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ತಾರಿಕ್ ರೆಹಮಾನ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ. ಇಲ್ಲಿ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಕಾರ್ಯಕಾರಿ ಅಧ್ಯಕ್ಷರಾಗಿರುವ ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಲಿರುತ್ತಾರೆ. ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷ ಜಿಯಾವುರ್ ರೆಹಮಾನ್ ಮತ್ತು ಮಾಜಿ ಪ್ರಧಾನಿ ಖಲೇದಾ ಜಿಯಾ ಅವರ ಪುತ್ರ ಆಗಿರುತ್ತಾರೆ. ಸೊ ಇಲ್ಲಿ ಬಾಂಗ್ಲಾದೇಶದ ಬಗ್ಗೆ ಮಾಹಿತಿಯನ್ನು ನೋಡುವ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಗಿರುತ್ತದೆ. ಇದರ ಕರೆನ್ಸಿ ಬಾಂಗ್ಲಾದೇಶಿ ಟಾಕಾಯ್ ಆಗಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಭಾರತ ಸರ್ಕಾರವು ಇತ್ತೀಚೆಗೆ ಮಾಹಿತಿ ತಂತ್ರಜ್ಞಾನ ನಿಯಮಗಳಿಗೆ ತಂದಿರುವ ತಿದ್ದುಪಡಿ ಪ್ರಕಾರ ಕಾನೂನುಬಾಹಿರ ಆನ್ಲೈನ್ ಕಂಟೆಂಟ್ ಅನ್ನು ಸೋಷಿಯಲ್ ಮೀಡಿಯಾ ಕಂಪನಿಗಳು ಎಷ್ಟು ಗಂಟೆಗಳ ಒಳಗೆ ತೆಗೆದುಹಾಕಬೇಕು? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. 3 ಗಂಟೆಗಳ ಒಳಗೆ ತೆಗೆದುಹಾಕಬೇಕಾಗುತ್ತದೆ ಕಾನೂನುಬಾಹಿರ ಆನ್ಲೈನ್ ಕಂಟೆಂಟ್ಗಳನ್ನು. ಇಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಐಟಿ ನಿಯಮಗಳು 2021ರ ನಿಯಮವನ್ನು ತಿದ್ದುಪಡಿ ಮಾಡಿದ್ದಾರೆ. ಇದರ ಪ್ರಕಾರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ನೀಡಲಾಗಿದ್ದ 36 ಗಂಟೆಗಳ ಕಾಲಾವಕಾಶವನ್ನು 3 ಗಂಟೆಗೆ ಇಳಿಸಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿದೆ. ಹಾಗೆಯೇ ಮಹಿಳೆಯರ ಅಥವಾ ವ್ಯಕ್ತಿಗಳ ಖಾಸಗಿ ಚಿತ್ರಗಳು ಅಪ್ಲೋಡ್ ಮಾಡಿದರೆ ಅದನ್ನು ಕೇವಲ 2 ಗಂಟೆಯ ಒಳಗೆ ತೆಗೆದು ಹಾಕಬೇಕಾಗುತ್ತದೆ. ಸೊ ಇಲ್ಲಿ ಈ ನಿಯಮವನ್ನು ಫೆಬ್ರವರಿ 20, 2026ರಿಂದ ಅಧಿಕೃತವಾಗಿ ಜಾರಿಗೆ ಬರಲಿರುತ್ತದೆ. ಇಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿರುತ್ತದೆ. ಇದರ ಪ್ರಸ್ತುತ ಸಚಿವರು ಅಶ್ವಿನಿ ವೈಷ್ಣವ್ ಆಗಿರುತ್ತಾರೆ. ಸೊ ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.